ಒಬ್ಬರು ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ ಬನ್ನಿ. ಇವರೇ ನೋಡಿ ಇವತ್ತು ನಮ್ಮ ಸ್ಪೆಷಲ್ ಪರ್ಸನ್. ಏನಂತೆ ಆರಾಮ್ಸೆ ಕೂತ್ಬಿಟ್ಟಿದ್ದಾರೆ ಮಾಸ್ಟ್ರು. ಅಲ್ಲೋಗ ಇದೆ ನೋಡಿ ಗೋಪಾಲನ್ ಮಾಲ್. ಇದು ರಾಜರಾಜೇಶ್ವರಿ ನಗರ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ ಗೋಪಾಲನ್ ಮಾಲ್. ಬನ್ನಿ ಇವತ್ತು ಗೋಪಾಲನ್ ಮಾಲ್ ಒಳಗಡೆ ಹೋಗಿದ್ದು ಬರೋಣ. ಅಷ್ಟೇನಿಂದ ಒಳಗಡೆ ಹೋಗ್ಬೇಕು ಅಂತಿದ್ದೆ, ಒಂದ್ಸರಿ ಹೋಗಿರಲಿಲ್ಲ. ಸೊ ಇವತ್ತು ಹೋದಂಗೆ ಆಗುತ್ತೆ. ಇನ್ನು 1 hour ಟೈಮ್ ಇದೆ. ಸೊ ನೋಡ್ಕೊಂಡಂಗೆ ಒಳಗಡೆ ಒಂದು ವೀಡಿಯೋ ತೋರಿಸ್ದಂಗೆ ಆಗುತ್ತೆ. ಲೆಟ್ಸ್ ಗೋ. ರಾಜೇಶ್ವರಿ ಮೆಟ್ರೋ ಸ್ಟೇಷನ್ನು, ಅದ್ರ ಮುಂದ್ಗನೆ ಗೋಪಾಲನ್. ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ, ಚೆನ್ನಾಗಿರುತ್ತೆ. ಒಂದು ವ್ಯೂ ನೋಡಿ ಬರೋಣ. ಐ ಥಿಂಕ್ ನಾನು ಲಾಗಲ್ಲಿದೆ ಫಸ್ಟು. ಒಳಗಡೆ ಚೆನ್ನಾಗಿದೆ ಅಲ್ವ ಗಾಯ್ಸ್. ಅದು ಬೇರೆ ಈಗ ಕ್ರಿಸ್ಮಸ್ ಇದೆಯಲ್ಲ, ಅದಕ್ಕೆ ಒಳ್ಳೆ ಎಂಟ್ರೆನ್ಸ್ ನೋಡಿ ಸಖತ್ತಾಗಿ ಕಾಣ್ತಾ ಇದೆ. ಸೇಮ್ ಒರಿಯನ್ ಮಾಲಲ್ಲಿ ಲುಕ್ಕಲ್ಲೇ ಇದೆ ಅಲ್ಲ, ನಾನು ಒರಿಯನ್ ಮಾಲ್ ವೀಡಿಯೋ ಕೂಡ ಹೋಯ್ತು. ಎಷ್ಟು ಸಖತ್ತಾಗಿ ಮಾಡಿದ್ದೆ. ಈಗ ಮತ್ತೆ ನನ್ನ ಚಾನಲ್ಲು 0 ಇಂದ ಗ್ರೋ ಆಗಬೇಕು ಅಂದರೆ ಐ ಡೋಂಟ್ ನೋ ಹೆಂಗೆ ಬಿಲ್ಡ್ ಆಗುತ್ತೆ. ಮೆಕ್ಡೊನಾಲ್ಡ್ಸ್ ಇದನ್ನು ಚೆನ್ನಾಗಿದೆ ಅಲ್ವಾ, ಫೋಟೋ ತಗೊಳ್ಳೋಕ್ಕೆ ತುಂಬ ಜನ ಇದು ಮಾಡ್ತಾರೆ. ಸೊ ಇದು ಕೆಳಗಡೆಯಿಂದ ಸೇಮ್ ಅದೇ ಅಂದ್ಕೊಳ್ತೀನಿ. ಒರಿಯನ್ ಮಾಲ್ ಹೋಗಿದ್ವಲ್ಲ ಅಷ್ಟೇ ಇದೆ, ಇದು ಸೇಮ್ ಕೂಡ. ಸೊ ಕೆಳಗಡೆ ಅಷ್ಟೇನಿಲ್ಲ, ಮೇಲ್ಗಡೆದಷ್ಟೇ ನೋಡ್ಬೋದು. ಇದು ರೆಡ್ ಕಾರ್ಪೆಟ್ ಇದ್ರೆ ಏನನ್ಸುತ್ತೆ, ಆಸ್ಕರ್ ಅವಾರ್ಡ್ ರೆಡ್ ಕಾರ್ಪೆಟ್. ಆ ಕಡೆ ಹತ್ಕೋ ಹೋದರೆ ನೀವು 2 ವೀಲರು ನೋಡಿ. ಇಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಬೋರ್ಡ್ ಹಾಕಿರಲೇಬೇಕು ಅಂತ ರೂಲ್ಸ್ ಇರೋದ್ರಿಂದ. ಸೊ ಕೆಳಗಡೆ ಸ್ಟೋರ್ ಇದೆ, ಮಾರ್ಕೆಟು. ಏನಾದರೂ ತಗೋಬೋದಾ ನೋಡೋಣ ಬನ್ನಿ. ಇಲ್ಲಿ ಎಂಟ್ರಿ ಯಾವುದು, ಎಕ್ಸಿಟ್ ಯಾವುದು ಐ ಡೋಂಟ್ ನೋ. ಬ್ಯಾಗ್ ಎಲ್ಲಿ ಇಡಬೇಕು ಅಂತ ಕೇಳಿ ನೋಡೋಣ. ಲಗೇಜ್ ಇಕ್ಕಕ್ಕಂತೂ ಜಾಗ ಇದೆ. ಲಗೇಜ್ ಇಕ್ಕಿದ್ಮೇಲೆ ಏನಾದರೂ ತಗೊಳಗಿದ್ರೆ ತಗೋಬೋದು. ಸೊ ಫಸ್ಟ್ ಬಂದೇಟ್ಲೆ ಫ್ರೂಟ್ಸ್ ಇದ್ದಾವೆ. ಇವನು ಡ್ರ್ಯಾಗನ್ ಫ್ರೂಟ್ಸ್ ಇಲ್ಲಿಲ್ಲ, ದಾಳಿಂಬೆ. ಇದು ದಾಳಿಂಬೆ ಇಂಗ್ಲೀಷ್ ಏನಂತಾರೆ, ಪೊಮೊಗ್ರಾನೇಟ್ಸ್. 279 ರೂಪಾಯಿ ತೊಗೊಂಡಿದೆ, 199 ತೊಗೊಂಡಿದೆ ಗಾಯ್ಸ್. ಇದು ಊಟಿ ಆ್ಯಪಲ್ಲ, ಅಂಬ್ರಿ ಆ್ಯಪಲ್ ಅಂಬ್ರಿಕ್ಕಿ ಅಂತ 69 ಇದೆ. ಚೆನ್ನಾಗಿದೆ ಫ್ರೂಟ್ಸ್ ನೋಡ್ತಾ ಇದ್ರೆ, ಫ್ರೆಶ್ ಆಗಿದ್ದಂಗೆ. ಅಂದ್ಬಿಟ್ರೆ ಏನು ತರಕಾರಿ ಸೆಕ್ಷನ್ ಈ ಕಡೆ ಇದ್ದಾವೆ. ಲೇಡೀಸ್ ಫಿಂಗರ್ ಅಂದರೆ ಏನು ಗಾಯ್ಸ್, ಯಾವುದು ಗೊತ್ತಿರೋರು ಜಸ್ಟ್ ಕಮೆಂಟ್ ಮಾಡಿ. ಅಂದ್ಬಿಟ್ರೆ ಈ ಕಡೆ ಪ್ಲೇಟ್ಸ್ ಇದ್ದಾವೆ. ಕೆಳಗಡೆ ಎಲ್ಲ ಪಾತ್ರೆ ಸೆಕ್ಷನ್, ಈ ಕಡೆ ಎಲ್ಲ ಪಾತ್ರೆ. ಐ ಥಿಂಕ್ ಕರೆಕ್ಟ್ ಅಲ್ವಾ. ನಮ್ಮದು ವಿಶಾಲ್ ಮಾರ್ಟ್ ಕೂಡ ವಿಲಾಗ್ ಮಾಡಿದ್ದೆ, ಅದ್ರ ವೀಡಿಯೋನೂ ಹೋಯ್ತು. ಓದೋದ್ರ ಬಗ್ಗೆ ಚಿಂತೆ ಬಿಟ್ಟು ಇರೋದನ್ನು ಮಾಡೋಣ ಅಂತ. ಲೆಟ್ಸ್ ಟ್ರೈ ದಿಸ್. 2:30 ಕ್ಲಾಸ್ ಇದೆ, ಅಲ್ಲಿವರೆಗೆ ವೀಡಿಯೋ ಕಂಟೆಂಟ್ ಸಿಕ್ತಂಗೆ ಆಯಿತು. ನೋಡಿ ಗಾಯ್ಸ್, ಡ್ರೈ ಫ್ರೂಟ್ಸು. ಈ ಡ್ರೈ ಫ್ರೂಟ್ಸ್ನೆಲ್ಲ ಡ್ರೈ ಫ್ರೂಟ್ಸ್ ತಿಂದರೆ ಬುದ್ಧಿ ಬರುತ್ತಂತೆ ಗಾಯ್ಸ್. ಎಷ್ಟು ಸಖತ್ತಾಗಿ ಕಾಣ್ಬೇಕು ನೋಡಿ ಡ್ರೈ ಫ್ರೂಟ್ ಸೆಕ್ಷನ್. ಈ ಕಡೆ ಪಾತ್ರೆಗಳ ಸೆಕ್ಷನ್ ಇದೆ. ಸ್ಟ್ರೈಟ್ ಹೋಗೋಣ ಬನ್ನಿ. ಬಿಸ್ಕೆಟ್ ಪ್ಯಾಕ್ ಇದ್ದಾವೆ, ಬಿಸ್ಕೆಟ್ ಪ್ಯಾಕ್ ಇದೆ. ಚಾಕ್ಲೇಟ್ ಸೆಕ್ಷನ್. ಏನಿಲ್ಲ, ಒಂದು 5 ನಿಮಿಷ ಕಂಟೆಂಟ್ ಆದರೆ ಸಾಕು ಅಂದ್ಕೊಂಡಿದ್ದೀನಿ. ಬಿಸ್ಕೆಟು, ಕುರ್ಕುರಿ. ಈ ಸೆಕ್ಷನ್ ಬಂದರೆ ಪಾಟ, ರೈಸು ಇದೆಲ್ಲ ಇದ್ದಾವೆ ಗಾಯ್ಸ್. ಬೆಲ್ಲನ ಇಂಗ್ಲೀಷಲ್ಲಿ ಏನಂತಾರೆ ಕಮೆಂಟ್ ಮಾಡಿ. 10 ಸೆಕೆಂಡ್ ಬಿಟ್ಟು ನಾನೇ ಹೇಳ್ತೀನಿ. ಇಂಗ್ಲೀಷಲ್ಲಿ ಜಗರಿ ಅಂತ ಕರೀತಾರೆ, JGGERY ಜಗರಿ. ಸಕ್ಕರೆ ಶುಗರ್ ಅಂತ ನಿಮಗೂ ಗೊತ್ತಿದೆ. ಶುಗರ್ ತಿನ್ನಬಾರ್ದು ಅಂತ ಸಕ್ಕರೆ. ಇನ್ನು ಆಯಿಲ್ಗಳ ಸನ್ಪ್ಯೂರು, ಸ್ಟಾರು, ಸಫೋಲಾ. ಬಾಸುಮತಿ 60 ರೂಪಾಯಿ ಇದೆ ಗಾಯ್ಸ್. 95 ಇದೆ. ಬಿರಿಯಾನಿದು 90, 94, 54. ಬಾಯ್ಲ್ಡ್ ರೈಸ್ 54 ಇದೆ, 56. ವೆಯ್ಟ್ ಮಾಡಿಸ್ಬೇಕಿತ್ತು, ಏನಿಲ್ಲ ಗಾಯ್ಸ್. ಕೆಳಗಡೆ ನೋಡಿ ಇದೆಲ್ಲ ತಿನ್ಸಿದ್ದು, ಅದರದ್ದು ಬಾಕ್ಸ್ಗಳಿತ್ತು. ಎಷ್ಟಾದರೆ ಆಲ್ಮೋಸ್ಟ್ಲಿ ಪ್ಯಾಕ್ಡ್ ಆಗಿರ್ಬೋದು. ಕೆಲವೊಂದು ಕಡೆ ಎಲಿವೇಟರ್ ಇರುತ್ತೆ. ಎಲಿವೇಟರ್ ಅಂದರೆ ಸ್ಟೆಪ್ಸ್ ಇರುತ್ತಲ್ಲ, ನೀವೇ ನೋಡಿರ್ತೀರಾ. ಲಿಫ್ಟ್ ನೋಡಿರ್ತೀರಾ. ಇದು ನೋಡಿ, ಇದು ಮೇಲ್ಗಡೆ ಹೋಗ್ತಾ ಇದೆ. ಇದು ಎಲಿವೇಟ್ರೇ, ಬಟ್ ಸ್ಟೆಪ್ಸ್ ಇಲ್ಲ ಅಷ್ಟೇ. ಇದು ಈ ಥರದಕ್ಕೆ ಏನಂತ ಕರೀತಾರೆ ಗೊತ್ತಿದ್ರೆ ಟ್ಯಾಗ್ ಮಾಡಿ. ಇದು ಎಲಿವೇಟ್ರಿ ಅಂತ ಹೇಳ್ತೀರಾ. ಆಲ್ಮೋಸ್ಟ್ ಇಲ್ಲಿ ಬಟ್ಟೆದೇ ಇದೆ ಜಾಸ್ತಿ. ಈ ಎಂಟ್ರಿ ಯಾವ ಕಡೆ ಇದು
ಎಂಟ್ರಿ ಯಾವ ಕಡೆ? ಐ ಥಿಂಕ್ ಆ ಕಡೆ ಎಂಟ್ರಿ ಇತ್ತು ಅನ್ಸುತ್ತೆ. ಈ ಕಡೆ ಎಂಟ್ರಿ ಇಲ್ಲ. ಇದು ಬಾಯ್ಸ್ ಸೆಕ್ಷನು. ಕಾಟನ್ ಪ್ಯಾಂಟ್. ಈ ಕಡೆ ಶೂಸ್ಗಳಿದ್ದಾವೆ. ಇಲ್ಲೂ ಕೂಡ ಶೂಸ್ ಸೆಕ್ಷನ್ನು. ಇಲ್ಲಿಂದ ಈ ಕಡೆ ಪೂರ್ತ ಬಾಯ್ಸ್ ಸೆಕ್ಷನ್. ಶರ್ಟ್ಸ್ಗಳಿದ್ದಾವೆ. ಇದೊಂದು ಸ್ವಲ್ಪ ಟ್ರೆಂಡ್ ಇದೆ ಚಳಿಗಾಲಕ್ಕೆ. $900 ಇದೆ ಗಾಯ್ಸ್. ಅದು ಚೋರ್ ಬಜಾರ್ಗೆ ಒಂದ್ಸಲ ಹೋಗ್ಬೇಕು, ಕಡಿಮೆಗೆ ಸಿಗುತ್ತೆ ಅಂತ ಇದ್ರೆ ಪರ್ಚೇಸ್ ಮಾಡೋದಕ್ಕೆ. ಇಲ್ಲೂ ಚೆನ್ನಾಗಿದೆ ಅಲ್ವಾ ಶರ್ಟ್ಸ್. ಎಸ್ ಸೈಜ್ ಪೂರ್ತ ಬಾಯ್. ಬೇರೆ ಇದೆ 3 ಜನ ಇದ್ದಾರೆ. ಚೆನ್ನಾಗಿದೆ ಅಲ್ಲ ಟಿ ಶರ್ಟ್. ಇವ್ರು 3 ಜನ, ಮಧ್ಯದಲ್ಲಿ ನಾನು ನಿಂತ್ಕೊಂಡ್ಬಿಟ್ರೆ 4 ಜನ. ಅವ್ರು 3 ಜನಕ್ಕೆ ಪೇರ್ ಇಲ್ಲೇ 3 ಜನ ಇದ್ದಾರೆ ನೋಡಿ. ಮತ್ತೆ ಯಾರು ಹುಡುಕ್ಬೇಡಿ. ಇದು ಗರ್ಲ್ಸ್ ಸೆಕ್ಷನ್. ಇದು ಆಲ್ಮೋಸ್ಟು ನಮ್ಗೇನಿರಲ್ಲ. ಟಿ ಶರ್ಟ್ ಸೆಕ್ಷನ್ ನೋಡ್ಬೋದು, ಬಟ್ ಎಲ್ಲ ಕಾಸ್ಟ್ ಇದಾವೆ ಗೈಸ್. ಪ್ಯಾಂಟ್ಗಳು ಕೂಡ ಒಳ್ಳೆ ಬ್ರ್ಯಾಂಡ್ ಇದ್ದಾವೆ ನೋಡಿ. ಈ ಕಡೆ ಪೂರ್ತ ಶರ್ಟ್ ತುಂಬಿ ಹೋಗಿದೆ. ಬನ್ನಿ ಗೈಸ್ ಎಕ್ಸಿಟ್ ಆಗೋಣ. ಆ ಕಡೆ ಇದ್ದಂಗೆ 3 ಪೇರು, ಇಲ್ಲೂ ಸೇಮ್ 3 ಪೇರ್ಗೆ 3 ಪೇರ್ ಇದ್ದಾರೆ. ಬಟ್ಟೆಗಳ ಅಂಗಡಿನ. ಇಲ್ಲಿ 2 ಇದ್ದಾರೆ ನಮ್ಮ ಅಣ್ಣಿದ್ರು. ಐ ಮೀನ್ 2 ಗೊಂಬೆಗಳು ಟೆಡ್ಡಿ. ಆಕ್ಚುಲಿ ಖಾದಿಯಲ್ಲಿ ಮಾಡಿರೋದು ಖಾದಿ ಭಂಡಾರ್. ಒಂದು ಸ್ಟ್ಯಾಚು ಮುಂದೆನೇ ಇಟ್ಟವ್ರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ಟ್ಯಾಚುಸ್. ನೋಡೋಣ ಒಂದು ನಿಮಿಷ. ಗಣೇಶ ಇದ್ದಾನೆ, ರಾಧಾಕೃಷ್ಣ, ಬುದ್ಧ. ಚೆನ್ನಾಗಿದೆ ಅಲ್ವಾ ಮಾಡಲ್ಸ್, ಐಡಲ್ಸ್. ಇದು ಬಟ್ಟೆ ಶಾಪ್ಸು ನೋಡಿ ಗಾಯ್ಸ್. ಇಲ್ಲೇ ರಾಜ ಮಹಾರಾಜರ ಥರ ಕೂತ್ಕೊಂಡು ಮಸಾಜ್ ಮಾಡಿಸ್ಬೋದು. ಐ ಡೋಂಟ್ ನೋ. तू समझा? ಫ್ಲೋರ್ ಅಲ್ಲಿ ಆಲ್ಮೋಸ್ಟ್ ಬಟ್ಟೆದೇ ಐತೆ ಅನ್ಸುತ್ತೆ. नहीं तू समझा नहीं. ಆವಾಗಲೂ ಅಲ್ಲೇ ಬಟ್ಟೆ ಇತ್ತು, ಇಲ್ಲೂ ಬಟ್ಟೆ ಇತ್ತು. ಅಯ್ಯೋ ಈ ಸೆಕ್ಷನ್ ತೋರಿಸ್ತಿಲ್ಲ ನನಗೆ ಒಂದ್ಸಲ ನೋಡಿ. ಕಾಣುತ್ತೆ. ಈ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲಾನು ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ಪರ್ಫ್ಯೂಮ್ ಇದೆಯಲ್ಲ ಗೈಸ್, ನೀವು ಯಾವ ಕಲರ್ ಬೇಕು, ಯಾವ ಸ್ಮೆಲ್ ಬೇಕು ಪರ್ಫ್ಯೂಮ್, ಅದನ್ನು ಇಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾರೆ. ಇದಿಷ್ಟೇ. ನೆಕ್ಸ್ಟ್ ಇನ್ನೊಂದು 3rd ಫ್ಲೋರ್ ಇದೆ. PVR ಅಲ್ಲೂ ಇರುತ್ತೆ. ಒಂದ್ಸರಿ ಯಾರೋ PVRಗೆ ಫುಲ್ ಫಾರ್ಮ್ ಏನೋ ಕೇಳ್ದಂಗಿತ್ತು. ಫುಲ್ ಫಾರ್ಮ್ ಏನು ಬರುತ್ತೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನೋಡಿ ಗಾಯ್ಸ್, ಇಲ್ಲಿ ಹುಡುಕ್ತಾ ಇದ್ದಾರೆ. ಏನಿರ್ಬೋದು? 200 ಗ್ರಾಮ್. ಪ್ಲೀಸ್ ಡು ನಾಟ್ ಆ್ಯನ್ಸ್ ಆಸ್ ದ ಸ್ಯಾಂಪಲ್. ಗಾಯ್ಸ್ ಬೀಡ ಅಂತಿರಲ್ಲ, ಬೀಡನೇ ಎಷ್ಟು ದೊಡ್ಡದ ಅಂಗಡಿ ಇಟ್ಟವ್ರೆ ನೋಡಿ. ಇಲ್ಲಿ ಮಾಲಲ್ಲಿ ಬೀಡ. ಇಲ್ಲಿ ಪರ್ಫ್ಯೂಮ್ ಇದೆ, OG ಬ್ಯೂಟಿ. ಈ ಕಡೆ PVR. ಅಲ್ಲಿ ಬಾಟಾ ಇದೆ, ಬಾಟಾ ಸ್ಲಿಪ್ಪರು. ಬನ್ನಿ ಗಾಯ್ಸ್, ನೆಕ್ಸ್ಟ್ ಫ್ಲೋರ್ಗೆ ಹೋಗಿ ಬಂದ್ಬಿಡೋಣ. ಸುಮ್ಮನೆ ವಿಡಿಯೋ ಲ್ಯಾಗ್ ಆಗುತ್ತಿಲ್ಲ ಅಂದರೆ. ನೋಡಿ ಗಾಯ್ಸ್, ಇಲ್ಲಿ ಎಲಿವೇಟರ್ ಹಂಗೆ ಇದೆ ನೋಡಿ. ಆವಾಗಲೇ ಅಲ್ಲಿ ಪ್ಲೇನ್ ಥರ ಇತ್ತು, ಇಲ್ಲಿ ಸ್ಟೆಪ್ಸ್ ವೈಸ್ ಇದೆ. ಯಸ್, ವಿ ಆರ್ ಇನ್ ದ 2nd ಫ್ಲೋರ್. ಇಂಟ್ಯೂನ್ ಅಂತಿದೆ. ಸೊ ಇಲ್ಲೂ ಅಷ್ಟೇನಿಲ್ಲ. ಇದೆ ಗಾಯ್ಸ್ PVR ಗೋಪಾಲನ್ ಸಿನಿಮಾಸ್. ಗೋಪಾಲನ್ಗೆ ಒಂದ್ಸರಿ ಬಂದಿದ್ದೆ ಅನ್ಸುತ್ತೆ ಮಾಲ್ಗೆ. ಸೊ ಇವಾಗ ಯಾವುದೋ ಮೂವಿಗೆ ಹೋಗ್ತಾ ಇಲ್ಲ, ಈಗ ಬಂದಿರೋದು. ಸೊ ಇದೆ ಥಿಯೇಟ್ರ್ ಇದ್ದರೆ ಯಾರಾದರೂ ಸೆಲೆಬ್ರಿಟಿ ಮೀಟ್ ಮಾಡ್ಬೇಕು ಅಂತಿದ್ದಾರೆ ನೋಡಿ. ಅವ್ರ ಮೂವಿ ರಿಲೀಸ್ ಆದಾಗ ಇಂಥ ಕಡೆ ಬಂದರೆ ಸಮ್ಟೈಮ್ಸ್ ಲಕ್ಕಿದ್ರೆ ನಿಮಗೆ ಸಿಗ್ಬೋದು. ಬಟ್ ಐ ಡೋಂಟ್ ನೋ, ಗೊತ್ತಿಲ್ಲ. ಅದು ನೋಡೋದ ಎಲ್ಲಿ ಯಾವಾಗ ಏನು. ಇಷ್ಟೇ ಗಾಯ್ಸ್. ಇನ್ನೊಂದು ಫ್ಲೋರ್ ಇದೆಯಾ? ಎಸ್ ಗಾಯ್ಸ್, ಇನ್ನೊಂದು ಫ್ಲೋರ್ ಇದೆ. ಅಲ್ಲಿ ಗೇಮಿಂಗ್ ಕೌಂಟರ್ ಅಂತೆ, ಅದನ್ನ ಹೋಗಿ ನೋಡ್ಕೊಬಿಡೋಣ. ಈ ಕಡೆ ಶೂಸ್ ಇದ್ದಾವೆ, ಬಟ್ಟೆಗಳು ಇದೆ. ಬಟ್ ಎಂಟ್ರಿ ಯಾವ ಕಡೆ? ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ನನಗೆ ಎಂಟ್ರಿ ಬೇಕಿತ್ತು. ಬಳಸ್ಕೊಂಡು ಹೋಗ್ಬೇಕಾ? ಮೇ ಬಿ ಬಳಸ್ಕೊ ಹೋದರೆ ಆ ಕಡೆ ಹೋಗ್ಬೋದು ಅನಿಸುತ್ತೆ.
ಪ್ಲೇಸ್ ಗಾಯ್ಸ್, ಅಲ್ಲಿಂದನೇ ಬರಬೇಕಿತ್ತು. ಸೊ ಅಲ್ಟಿಮೇಟ್ಲಿ ಲಾಸ್ಟ್ ಫ್ಲೋರ್ ಇದು. ಅದೊಂದು ಯಾಕೆ ಮಿಕ್ಸೋದು, ಬನ್ನಿ ಅಲ್ಲೇ ಹೋಗ್ಕೊಂಬಿಡೋಣ. ಸೊ ಇದು ಟಾಪ್ ಆ್ಯಂಗಲ್ ವ್ಯೂ. ಲಾಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ವ್ಯೂಸ್ ಇರೋದಕ್ಕೆ. ಆಲ್ಮೋಸ್ಟ್ ಎಲ್ಲ ಮಾಲಲ್ಲಿ ಇವಾಗ ಕ್ರಿಸ್ಮಸ್ ಇರೋದ್ರಿಂದ ಡೆಕೋರೇಷನ್ ಹಂಗೆ ಮಾಡಿರ್ತಾರೆ, ನೋಡೋದು ಹೆಂಗಿರುತ್ತೆ. ಆಲ್ಮೋಸ್ಟ್ ಇದು ಗೇಮ್ ಝೋನ್ ಗಾಯ್ಸ್. ಆ ಕಡೆನೂ ಅಷ್ಟೇ ಗೇಮ್ದು ಯಾರಾದರೂ ಮೆಂಬರ್ ಇದ್ದರೆ ಅಲ್ಲಿ ಗೋ ಬೌಲ್ ಅಂತ ಅಲ್ಲೂ ಗೇಮ್ ಆಡ್ಬೋದು. ಅದು ಬಿಟ್ಟರೆ ಇಲ್ಲಿ ಗೇಮಿಂಗ್ ಸೆಕ್ಷನ್ ಇದೆ. ಓರಿಯನ್ನಷ್ಟು ಜಾಸ್ತಿ ಇಲ್ಲೇನಿಲ್ಲ. ಓರಿಯನ್ನಲ್ಲಿ ಜಾಸ್ತಿ ಗೇಮ್ಸ್ಗಳಿತ್ತು. ಇನ್ನೂ ಪ್ರಿಪೇರ್ ಆಗ್ತಾ ಇದೆ ಇಲ್ಲಿ, ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಸೆಕೆಂಡ್ ಸೆಕ್ಷನ್ನೇ ಅಲ್ಲೇ ಜಾಸ್ತಿ ಇರೋದು. ಥರ್ಡ್ ಸೆಕ್ಷನ್ ಇನ್ನೂ ರೆಡಿ ಆಗಿ ಇನ್ನೂ ಸುಮಾರು ಜನ ಅಂಗಡಿಗಳು ಇಡ್ತಾ ಇದ್ದಾರೆ, ಇನ್ನೂ ಖಾಲಿ ಹೊಡಿತಾ ಇದ್ದಾರೆ. ಇದೊಂದು ಇಷ್ಟ ಆಯಿತು ನನಗೆ, ಹೋಗ್ ಬೌಲ್ ಅಂತ. ಒಳಗಡೆ ಹೋಗ್ಬೋದಾ ಗೊತ್ತಿಲ್ಲ, ಬಟ್ ಮೆಂಬರ್ಸ್ ಒಂದೇ ಅನ್ಸುತ್ತೆ. ಚೆನ್ನಾಗಿದೆ ಅಂದರೆ ಪ್ರೈವೇಸಿ ಇರೋರು ಏನಾದ್ರು ಪಾರ್ಟಿ ಗಿಟಿ ಆ ಥರ ಇದ್ದರೆ ಆ ಥರ ಮಾಡೋರಿಗೆ ಸರಿಯಾಗಿದೆ. ಇದಿಷ್ಟೇ ಟಾಪ್ ಫ್ಲೋರಲ್ಲಿ ಇದ್ದೀವಿ. ಫ್ರೀ ಕೌಂಟರ್ ಗೇಮಿಂಗ್ ನೋಡಿ. ಆ ಕಡೆನೂ ಗೇಮ್ದಿತ್ತು. ಓ ಆ ಕಡೆ ಹೋಗಿರೋ ಅಟ್ಲೀಸ್ಟ್ ಅದನ್ನಾದ್ರೂ ನೋಡ್ಬೋದಾಗಿತ್ತು ಅನ್ಸುತ್ತೆ. ಒಳಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ, ಪರವಾಗಿಲ್ಲ ಬನ್ನಿ. ಇದು ಬಾಟಮ್ ಅಲ್ಲಿ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಆ ಥರ. ಡೆಲಿವರಿನೂ ಇದೆ. ಸೊ ಎಕ್ಸಿಟ್ ಆಗಬೇಕು ಅಂದರೆ ಒಳಗಡೆಯಿಂದನೇ ಎಕ್ಸಿಟ್ ಆಗಬೇಕಾಗುತ್ತೆ. ಈ ಕಡೆಯಿಂದ ಎಕ್ಸಿಟ್ ಗಾಯ್ಸ್. ನಾಲ್ಕು ಜನ ಮಾತಾಡ್ಕೊಳ್ತಾರೆ ಅಂತಾರಲ್ಲ ಗೊತ್ತಾ, ಆ 4 ಜನ ಇವರೇ ಇರ್ಬೇಕು ನೋಡಿ. 4 ಜನ ಮಾತಾಡ್ಕೊಳ್ತಾರೆ ಅಂತ ಕೇಳಿರ್ತೀರ. ಸೊ ಇದು ಶೂ. ಬನ್ನಿ ಗಾಯ್ಸ್ ಬೇಗ ಕೆಳಗಡೆ ಹೋಗೋಣ. ಗಾಯ್ಸ್ ಮತ್ತೆ ನಾವೇನಾದ್ರು ಕೆಳಗಡೆ ಹೋಗ್ಬೇಕು ಅಂದರೆ ಹಾಕೊಂಡೇ ಬರಬೇಕು. ಸೆಲೆಬ್ರೇಷನ್ ಆಫ್ ಫೆಸ್ಟಿವಲ್ ಒಂದೇ ಸೈಡ್ ಇಟ್ಬಿಟ್ರೆ, ಒಂದೇ ಸೈಡ್ ಇಡಬಾರ್ದು ಅಂತ ಅವ್ರದ್ದು ಅದು ಒಂದು ಟ್ರಿಕ್ಸ್. ಅದು ಆ ಕಡೆಯಿಂದ ಈ ಕಡೆಯಿಂದ ಬಳಸ್ಕೊಂಡ್ಬಂದ್ರೆ ಮತ್ತೆ ಇಳಿಬೇಕು. ಅದೊಂದು ಚೆನ್ನಾಗಿದೆ ಗರ್ಲ್ಸ್ ಸೆಕ್ಷನ್. ಇದನ್ನೇ ಹಾಕ್ಬೇಕು ತಮ್ನೈಲ್ಗೆ. ಬ್ಯಾಂಗಲ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಗರ್ಲ್ಸ್ ಮೋಸ್ಟ್ ಲೈಕ್ ದಿಸ್. ಯಾರಾದ್ರೂ ಗಿಫ್ಟ್ ಕೊಡೋರು ಇದ್ರೆ ನೋಡಿ, ಎಷ್ಟು ಚೆನ್ನಾಗೈತೆ. ಗೋಲ್ಡಲ್ಲೇ ಮಾಡಿಸ್ಬೇಕು ಆ ಥರದ್ದು ಇವಾಗೆಲ್ಲ. ಆದರೂ ಅದ್ರದ್ದು ಮಾರ್ಕೆಟಿಂಗ್ ಕಡಿಮೆ ಆಗಲ್ಲ. ಅದು ಏನು ಇಷ್ಟವನೇ ಗುರು, ಇಷ್ಟೊಂದು ಚೆನ್ನಾಗೈತೆ. ಶ್ರೀಮಂತ ಅಂತ ಮೂವಿ ಮಾಡ್ತಾ ಇದ್ದಾರಾ ಯಾವುದು ಗೊತ್ತಿಲ್ಲ. ಅದೇನು ಬಂದಿದ್ದಲ್ಲ, ಐ ಥಿಂಕ್ ಆ ಕಡೆನೇ ಬಂದಿದ್ದೆ ನಾನು. ಇಲ್ಲ ಆ ಕಡೆ ಎಂಟ್ರಿಯಿಂದ ಬಂದಿದ್ದೆ. ಹಿಂಗೆ ಎಕ್ಸಿಟ್ ಆಗೋಣ. ಹಿಂಗೇನೆ ಬ್ಯಾಗ್ ಎಲ್ಲಿಕ್ಕಿದ್ದೆ ನಾನು, ಯಾವುದೋ ಅಂಗಡಿಲಿ ಇಟ್ಟಿದ್ದೆ ಗುರು, ಅದು ಗೊತ್ತಿಲ್ಲ ನೋಡಿ ಗಾಯ್ಸ್. ಸಂಟಾ ಕ್ಲಾಸ್ ಅವರು ಗಿಫ್ಟ್ ಏನಾದರೂ ಕೊಟ್ಟರೆ ಈಸ್ಕೋಬೋದಾಗಿತ್ತು ನಾವು. ಗಿಫ್ಟ್ ಯಾರು ಕೊಡ್ತಾರೆ ಇಲ್ಲಿ? ಗಿಫ್ಟ್ ಏನಾದ್ರು ಸಿಕ್ಕಿದ್ರೆ ಚೆನ್ನಾಗಿದೆ. ಗೋಪಾಲನಿಗೆ ನಾವು ಬಂದಿದ್ದು ನೆನಪಾಯ್ತಾ ಗುರು. ಹೋದ್ ಸರಿ ಇದ್ರ ಮುಂದ್ಗಡೆನೆ ಏನೋ ಹಾಕಿದ್ರು, ಇವಾಗ ಸ್ವಲ್ಪ ನೆನಪಾಗ್ತಾ ಇದೆ. ಅಂದ್ರೆ ನನ್ಗೆ ಗೋಪಾಲನ ಮತ್ತೆ ಇನ್ನೊಂದು ಮಾಡಿದೆ, ಅದೆರಡು ಕನ್ಫ್ಯೂಷನ್. ಅದಕ್ಕೋಸ್ಕರ ಸೊ ಗಾಯ್ಸ್, ಇದಿಷ್ಟು ಈ ವಿಡಿಯೋ. ಇಷ್ಟವಾಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ಪೆಷಲ್ ಪರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬನ್ನಿ. ಇವರೇ ನೋಡಿ ಇವತ್ತು ನಮ್ಮ ಸ್ಪೆಷಲ್ ಪರ್ಸನ್. ಏನಂತೆ ಆರಾಮ್ಸೆ ಕೂತ್ಬಿಟ್ಟಿದ್ದಾರೆ ಮಾಸ್ಟ್ರು. ಆರಾಮ್ಸೆ ಕೂತಿದ್ದೀರಾ ಸರ್? ಸರ್ ರೆಡ್ಡು ಅಲ್ವಾ ಮ್ಯಾಕ್ಡೊನಾಲ್ಡ್ ಸಿಂಬಲ್ ಗಾಯ್ಸ್. ಇದು ಈ ಸಿಂಬಲ್ಗಳೇ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾರಲ್ಲ, ಆ ಥರ ಚೆನ್ನಾಗಿದೆ ಅಲ್ವಾ? ಐ ಲೈಕ್ ದಿಸ್ ಒನ್. ಅಳ್ತಾ ಇದ್ದಾರೆ ಅನ್ಸುತ್ತೆ ಯಾಕೆ ಸಾರು, ಅಳ್ತಾ ಇದ್ದಾರೆ ಸರ್. ಒಬ್ಬರೇ ಇದ್ದೀರಾ ಅಂತ ಅಳ್ತಾ ಇದ್ದಾರೆ ಸರ್. ಸಮಾಧಾನ ಮಾಡಿ ಯಾರಾದರೂ ಇದ್ರೆ. ಸೊ ಗಾಯ್ಸ್, ದಿಸ್ ಇಸ್ ದ ಹೊರಗಡೆ ಬಂದರೆ ಈ ರೀತಿ ಇದೆ ನೋಡಿ. ಮುಂದ್ಗಡೆನೆ ಮೆಟ್ರೋ ಪಿಲ್ಲರ್ಸ್.
ಎಕ್ಸಾಮ್ಗೆ ಬಂದಿದ್ದೆ ಹೋದ್ ಸರಿ ಅನ್ಸುತ್ತೆ, ಅದಕ್ಕೆ ನಾನು ಕೇಳಿದೆ ಇದನ್ನು. ಗೋಪಾಲನ್ ಮಾಲ್ ಇದೇ ನೋಡಿ, ಆರ್ ನಗರ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.